ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೋಡ್ತಾ, ಪ್ಲೀಸ್ ಶೇರ್, ಕಮೆಂಟ್ ಆ್ಯಂಡ್ ಲೈಕ್ ಕೊಡುವಿಗೆ ಅಂತ ಹೇಳ್ತಾ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆಚೆ ಹೊರಟಿದ್ದೀನಿ. ಸೊ ಪೂರ್ವಿಗೆ ಇವತ್ತು ಮೇಲೆ ಕ್ಲಿಪ್ ಹಾಕಿದ್ರು. ಸೊ ಇವಾಗ ಕೆಳಗೆ ಕ್ಲಿಪ್ ಹಾಕೋಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಹೇಗೋ ಈಗ ಸೆಕೆಂಡ್ ಸ್ಯಾಟರ್ಡೇ ಇರೋದ್ರಿಂದ ಸ್ಕೂಲು ರಜಾ ಇದೆ ಅವಳಿಗೆ, ಹಾಗಾಗಿ ಹೊರಟಿದ್ದೀನಿ ಈಗ ಕರ್ಕೊಂಡು. ಇನ್ನೊಂದು ಹಾಫ್ ಆನ್ ಅವರಲ್ಲಷ್ಟು, ಇನ್ನೊಂದು 20 ಮಿನಿಟ್ಸಲ್ಲಿ ಅಲ್ಲಿ ರೀಚ್ ಆಗಿ ಅವಳಿಗೆ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಇನ್ನೊಂದು ಚೂರು ಎಲ್ಲ ಒಂದು ಕಡೆ ಹೋಗೋದಿದೆ. ಸೊ ಅದೆಲ್ಲ ಮುಗಿಸ್ಕೊಂಡು ಬರ್ತೀನಿ. ನಿಮಗೆ ಎಲ್ಲೆಲ್ಲಿ ಹೋಗ್ತೀನಿ ಅಂತ ತೋರಿಸ್ತೀನಿ. ಸೊ ಬನ್ನಿ, ಲೆಟ್ಸ್ ಗೋ. ಪ್ಲೀಸ್ ದಯವಿಟ್ಟು ಇನ್ನೊಂದ್ಸತಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಸೊ ನೀವು ವೈಭವ ಲಕ್ಷ್ಮಿ ರಥದ್ದು ವಿಡಿಯೋನ ನೀವು ಎಷ್ಟು ಸಪೋರ್ಟ್ ಮಾಡಿದ್ದೀರೋ ದಯವಿಟ್ಟು ಇನ್ನೂ ಬರುವಂಥ ವಿಡಿಯೋಗಳಿಗೂ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತೊಂಚೂರು ಯಾಕೂ ಮಾತಾಡೋಕ್ಕಾಗ್ತಿಲ್ಲ. ಟಿಫನ್ ಲೇಟ್ ಆಯಿತು, ಸುಸ್ತಾಗ್ತಿದೆ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಹಾಗಾಗಿ ಸೊ ಇವತ್ತು ನೋಡೋಣ ದಿನ ಇವತ್ತು ಹೆಂಗೆ ಹೋಗುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಿಮಗೂ ಕೂಡ ಕರ್ಕೊಂಡು ಹೋಗ್ತೀನಿ. ಬನ್ನಿ. ಓಡ್ ಬೇಗ. ಮೇಲೆದು ಹಂಗೆ ಇನ್ನೊಂಚೂರು ಇನ್ನೊಂಚೂರು ಕಿತ್ಕಳೆ, ಇನ್ನೊಂಚೂರು ಎತ್ಕೋ. 2:30 ಹೋಗ್ಬೇಕಿತ್ತು, ಈಗಲೇ 2 ಕಾಲಾಗಿದೆ ಇಲ್ಲಿ. ಸೊ ಡಾಕ್ಟರ್ ಏನು ಮಾಡ್ತಾರೋ ಗೊತ್ತಿಲ್ಲ. ಟ್ರಾಫಿಕ್ ನೋಡಿ, ಈಗ ಸ್ಯಾಟರ್ಡೇ ಆದರೆ ಟ್ರಾಫಿಕ್ ಇದೆ. ತುಂಬ ಇದಾಗೋಯ್ತಪ್ಪ ನಮ್ಮ ಬ್ಯಾಂಗ್ಳೂರ್ ಲೈಫ್ ಸ್ಟೈಲ್, ಫುಲ್ ಟ್ರಾಫಿಕ್ ಆಯಿತು. ಬನ್ನಿ ಏನೇನಾಗುತ್ತೋ ವಿಡಿಯೋ. ಸೊ ಗೈಸ್, ನಾವು ಇವಾಗ ಫೈನಲಿ ಹಾಗೆ ನಮ್ಮ ಅಮ್ಮ ಹೇಳಿದ್ರಲ್ಲ, ನಾನು ಕ್ಲಿಪ್ ಹಾಕ್ಸ್ಕೊಳ್ಬೇಕು ಕೆಳಗೆ ಬ್ರೇಸಸ್ಗೆ ಕ್ಲಿಪ್ ಸೊ ಕೆಳಗೆ ಹೌದೇ ಬ್ರೇಸಸ್ ಹಾಕ್ಸ್ಕೊಳ್ಬೇಕು. ಸೊ ಈಗ ನಮ್ಮಮ್ಮ ಅಂದರೆ ನಾನು ಏನು ಕೆಲಸ ಮಾಡಿದ್ದೀನಿ ಹೈವೇಲಿ ಅಂತ ನಮ್ಮಮ್ಮ ತೋರಿಸಿರ್ತಾರೆ. ಮಣ್ಣು ಕಿತ್ಕೊಂಬರಕ್ಕೆ ಎಷ್ಟು ಜನ ನೋಡಿರಲ್ಲ ನನ್ನ, ಏನು ಗಟ್ಟಿ ನನ್ನ. ಸೊ ಇವಾಗ ಇನ್ನೂ ಒಂದು 10 ನಿಮಿಷ, ಇವಾಗ ಆಲ್ಮೋಸ್ಟ್ 2:15 to 10 ಆಗಿದೆ. ಸೊ ಈಗ ಹಾಸ್ಪಿಟಲ್ ಡೆಂಟಲ್ಗೆ ಹೋಗಿ ಕ್ಲಿಪ್ ಹೆಂಗೆ ಹಾಕ್ತಾರೆ, ನನ್ನ ಡಾಕ್ಟರ್ ಯಾರು ಅಂತ, ಜೆಂಟ್ಸ್ ಡಾಕ್ಟರೇ, ಮೇಲ್ ಫೀಮೇಲ್ ಅಲ್ಲ, ನನಗೆ ಹೆಂಗೆ ಟ್ರೀಟ್ ಮಾಡ್ತಾರೆ ಮತ್ತು ನಂಗೆ ಹೆಂಗೆ ಡ್ರೆಸ್ಸಸ್ ಹಾಕ್ತಾರೆ ಅಂತ ನೋಡೋಣ. ಆ್ಯಂಡ್ ನನಗೆ ಭಯ ಅಷ್ಟೇನಿಲ್ಲ, ಯಾಕಂದರೆ ಇದು ಮೇಲ್ಗಡೆ ಅಪ್ಪರ್ ಅಪ್ಪರ್ ಜೋ ಹಾಕ್ಸ್ಕೊಂಡಿದ್ನಲ್ಲ, ಮೇಲ್ಗಡೆ ಹಾಕಿತ್ತು. ಸೊ ನಂಗೆ ಆಲ್ಮೋಸ್ಟ್ ಫಾರ್ ದಟ್ ಅಂದರೆ ನಾನು ಅದಕ್ಕೇನು ಭಯ ಇಲ್ಲ ಹೆಂಗೆ ಹಾಕ್ತಾರೆ ಅಂತ. ನನಗೆ ಕೆಳಗೆ ಹೆಂಗೆ ಹಾಕ್ತಾರೆ ಅಂತ ಗೊತ್ತಾಗ್ತಿಲ್ಲ, ಯಾಕಂದರೆ ಮೇಲೆ ಏನೋ ಟಚ್ ಆಗ್ತಿರ್ಲಿಲ್ಲ, ಓಕೆ, ಬಟ್ ಕೆಳಗೆ ಟಚ್ ಆಗುತ್ತೆ ವಯರು. ಸೊ ಅದೊಂದು ಭಯ ಇದೆ. ಬಟ್ ನನ್ನ ಜೊತೆಗೆ ಯಾರೂ ಇರಲ್ಲ, ನಾನು ಒಬ್ಬಳೇ ಹಾಕ್ಸ್ಕೊಳ್ಳೋದು, ನಮ್ಮ ಅಮ್ಮನೂ ಒಳಗೆ ಬರಲ್ಲ. ಸೊ ಈಗ ಎಂಟ್ರಿ ಇಲ್ಲ ಇರುತ್ತೆ, ಬೇಡ ಆಚೆ ಕುತ್ಕೊಳ್ಳಿ ಅಂತ ಮತ್ತವರು ನಾವು ಕೇಳಬೇಕಣ್ಣ ಗೈಸ್, ಗೊತ್ತಿಲ್ಲ ಗೈಸ್. ಸೊ ಇವಾಗ ನಾವು ನೋಡೋಣ ಆ್ಯಂಡ್ ನನ್ನ ಬ್ರೇಸಸ್ ಹೆಂಗಿರುತ್ತೆ ಅಂತ ನೋಡೋಣ ಗೈಸ್, ಆಯಿತಾ? ಸೊ ಗೈಸ್ ಫೈನಲಿ ನಾವು ಇವಾಗ ಹಾಸ್ಪಿಟ್ಲಿಗೆ ಬಂದ್ವಿ. ಹಾಸ್ಪಿಟಲ್ ಡೆಂಟಲ್ ಹಾಸ್ಪಿಟಲಿಗೆ ಬಂದಿದ್ದೀವಿ ಗೈಸ್. ಸೊ ಬನ್ನಿ, ಇವಾಗ DSU ಹಾಸ್ಪಿಟಲ್ ಅಂದರೆ ದಯಾನಂದ ಸಾಗರ್ ಹಾಸ್ಪಿಟಲ್, ರೈಟ್? ಇರುವ ನಿಮಿಷ ಏನಂತೆ ಕರೆಕ್ಟಾಗಿ ಮಾಡ್ತಿದ್ದಿಲ್ಲ ಗಾಡಿ. ನನಗೆ ಭಯ ಆಗ್ತಿದೆ. ನಮ್ಮ ಆಮೇಲೆ ಗೈಸ್ ಒಂದು ನಿಮಿಷ ಗೈಸ್, ಈಗ ಹಲ್ಲು ತೆಗಿಬೇಕು ಅಂತ ಹೇಳಿದ್ದಾರೆ. ಸೊ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಸೊ ಜೆರಾಕ್ಸ್ ಮಾಡಿ, ಎಕ್ಸ್ರಾ ಮಾಡಿ ಅಂದರು. ಸೊ ಮಾಡಿಸ್ದೆ. ಸೊ ಈಗ
16ನೇ ತಾರೀಕು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಬರಬೇಕು, ಹಲ್ಲು ತೆಗಿಸ್ಲೇಬೇಕಂತೆ. ಸೊ ಅದು ಫುಲ್ಲು ಉಳ್ಕಳಾಗಿದೆ, ಮತ್ತು ಅದು ಬೆಳೀತಿರೋ ರೀತಿಯೂ ಕೂಡ ಸರಿ ಇಲ್ಲ, ತುಂಬ ರಾಂಗ್ ಆಗ್ತಿದೆ, ಗ್ರೋ ಆಗ್ತಿದೆ. ಅದನ್ನು ತೆಗೆಸ್ಬಿಟ್ರೆ ಒಳ್ಳೆಯದು. ಮತ್ತು ಹುಡ್ಕಲ್ ಬೇರೆ ಆಗೋಗಿದೆಯಂತೆ. ಸೊ ಹಾಗಾಗಿ ತೆಗೆಸ್ಬೇಕು. ಗುರುವಾರ ಬರೋಕ್ಕೆ ಹೇಳಿದ್ದಾರೆ, ಮಂಗಳವಾರಕ್ಕೆ ಬರೋಕ್ಕೆ ಹೇಳಿದ್ರು. ಸೊ ಮಂಗಳವಾರ ಬೇಡ ಅಂತೇಳಿ ಬುಧವಾರ ಅಂತ ಅಂದೆ. ಸೊ ಬುಧವಾರ ಇಲ್ಲ ಮೇಡಮ್, ಇನ್ನೂ ಫಂಕ್ಷನ್ ಇದೆ ಅಂತ ಅಂದರು. ಸೊ ಗುರುವಾರ ತೊಗೊಂಡಿದ್ದೀನಿ. ಸೊ ಗುರುವಾರ ಬಂದು ಎಲ್ಲ ತೆಗೆಸ್ಕೊಬೇಕು. ಪೂರ್ವಿ ಮೇಲೆ ಕ್ಲಿಪ್ ಹಾಕ್ಸ್ಕೊತಾ ಇದ್ದಾಳೆ. ಸೊ ಒಂದೇ ಟೈಮಲ್ಲಿ ಇಬ್ಬರದೂ ಹೇಗೋ ಕೆಲಸ ಆಗ್ತಿದೆ. ಸೊ ಗೈಸ್ ಫೈನಲಿ ನನ್ನ ಹಾಕಿದ್ದಾರೆ ಡ್ರೆಸ್ಸಸ್. ಎಷ್ಟು ಅವರ್ ತೊಗೊಂಡು 2 hours ಮಾಡಿದೆ. 2 hours ಯೋಚನೆ ಮಾಡಿ ಗೈಸ್. ಅಲ್ಲ ಫುಲ್ ಮೇಲ್ ಮಾಡ್ಕೊಂಡಿಲ್ಲ, ಅಲ್ಲಿ ಕೆಳಗೆ ಈ ಕಡೆ ಸೈಡ್ ಮಾಡ್ಬೇಕಾದ್ರೆ ಮಲ್ಕೊಂಡ್ಬಿಟ್ಟಿದ್ದೆ ಗೈಸ್. ಯಾಕಂದರೆ ಆ ಪೇನ್ ತಡ್ಕೊಳಕ್ಕಾಗಿಲ್ಲ ನನಗೆ. ನಾನು ಒಂದಿಂದ ಬಚಾವ್ ಏನು ಅಂದರೆ, ಕೆಲವ್ರಿಗೆ ಬ್ರೇಸಸ್ ಹಾಕ್ಸ್ಬೇಕಾದ್ರೆ ಇಲ್ಲಿ ನೋವು ಇರುತ್ತಲ್ಲ ಇಲ್ಲಿ ಮೇಲ್ಗಡೆ, ಅಲ್ಲಿ ಇಂಜೆಕ್ಷನ್ ಕೊಡ್ತಾರೆ. ಬಟ್ ನನಗೆ ಐ ಆಮ್ ವೆರಿ ಲಕ್ಕಿ, ನನಗೆ ಆ ಇಂಜೆಕ್ಷನ್ ಕೊಟ್ಟಿಲ್ಲ ಅಂತ. ಸ್ಟ್ರಾಂಗ್ ಅಲ್ವ ನಾನು, ಎಲ್ಲ ಸಹಿಸ್ಕೊತೀನಿ ಅಂತ ಅವ್ರು ಇಂಜೆಕ್ಷನ್ ಕೊಟ್ಟಿಲ್ಲ ನನಗೆ. ಇವಾಗ ಬನ್ನಿ, ಇವಾಗ ಸ್ವಲ್ಪ ಐಸ್ ಕ್ರೀಮ್ ಆರ್ ಐಸ್ ಕ್ರೀಮ್ ಕೊಡಿಸ್ತೀಯ, ಜ್ಯೂಸ್ ಮಿಲ್ಕ್ ಶೇಕ್ ಕೊಡಿಸ್ತೀಯಾ? ಸೊ ನಮ್ಮಮ್ಮ ಮಿಲ್ಕ್ ಶೇಕ್ ಕೊಡಿಸ್ತಾರೆ. ಊಟನೇ ಆಗಿಲ್ಲ ಇನ್ನೂ. ಗೈಸ್ ಊಟ ಆಗಿಲ್ಲ ಗೈಸ್. ಟೈಮ್ ಆಲ್ಮೋಸ್ಟ್ 5. ಬೆಳಿಗ್ಗೆ ಒಂದು ದೋಸೆ ತಿಂದಿ. ಎಷ್ಟು ಟೈಮ್ ಈಗ? 5 ಇರಬೇಕು. ಒಂದೇ ಒಂದು ದೋಸೆ ತಿಂದಿದ್ದು. ಡ್ಯಾನ್ಸ್ ಕ್ಲಾಸು ಗೋವಿಂದಾಯ ನಮಃ. ನೋಡಿ ಗಾಯ್ಸ್, ನನ್ನ ಡ್ಯಾನ್ಸ್ ಕ್ಲಾಸು ನಾನೇ ಮ್ಯಾಮಿಗೆ ಕೇಳಿದ್ದು, ನಾನೇ ಮ್ಯಾಮ್ ಟೈಮ್ ಹೇಳಿದ್ದು, ಮ್ಯಾಮ್ ಇಷ್ಟು ಗಂಟೆಗೆ ಇಡಿ ಅಂತ ಗೈಸ್. ಅವ್ರದ್ದು ತಪ್ಪು, ನಾವೇ ನಾನು ಏನು ಹೇಳಿಲ್ವ ಅಲ್ಲ ಗೈಸ್. ನಂಗೆ 2 ವೀಲರ್ ಓಡ್ಸೋಕ್ಕೆ ಬರುತ್ತೆ, ನಾನು ಹೋಗ್ತೀನಿ ಅಂದ್ರೂ ಬಿಡಲ್ಲ ಗೈಸ್. ಬಟ್ ನಂಗೊಂದು ಖುಷಿ ಅಂದರೆ, ಇದು ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಇತ್ತಲ್ಲ, ಆ್ಯಂಡ್ ಈವನ್ ಮೋಸ್ಟ್ ಆಮೇಲೆ ಏನಪ್ಪ ಸ್ಕೂಲ್ ಕೂಡ ರಜಾ ಇತ್ತು. ಆ್ಯಂಡ್ ಸ್ವಲ್ಪ ಅಷ್ಟೇನು ಪೇನ್ ಆಗ್ತಿಲ್ಲ, ಜಾಸ್ತಿ ಮಾತಾಡ್ಬೇಕು ಅಂತಿದ್ದಾರೆ. ಬಟ್ ನಂಗೆ ಮಾತಾಡದೇ ಇರೋಕ್ಕಾಗಲ್ಲ. ಸೊ ಇವಾಗ ಮಿಲ್ಕ್ ಶೇಕ್ ಕುಡಿದ್ಬಿಟ್ಟು ಬನ್ನಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಮಾತಾಡಿದ್ರೆ ಸಾಕು ಗೈಸ್, ಈ ಹಲ್ಲು ಕಾಣಿಸುತ್ತೆ. ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಗೈಸ್, 2 hours ನಾನು ಮಲ್ಕೊಂಡೇ ಇದ್ದೀನಿ ಅಂದರೆ ಇಮ್ಯಾಜಿನ್. ದೇವರೇ. ಓಕೆ ಗೈಸ್, ಇವಾಗ ಬನ್ನಿ. ನಾನು ಬರೀ ಉಚಿತರ ಇದ್ದೀನಿ. ಸೊ ಈಗ ಸ್ವಲ್ಪ ಮಿಲ್ಕ್ ಶೇಕ್ ಕುಡಿದು ಜರ್ನಿ ಸ್ಟಾರ್ಟ್. ಸೊ ಗೈಸ್ ಫೈನಲಿ ನಾವಿವಾಗ ಊಟ ಮಾಡಕ್ಕೆ ಬಂದಿದ್ದೀವಿ. ಸೊ ಊಟನೂ ಅಲ್ಲ ಗೈಸ್, ಈ ಕಡೆ ಸ್ನ್ಯಾಕ್ಸ್ ಅಂತ ನೋಡೋಕ್ಕಾಗಲ್ಲ. ಆಲ್ಮೋಸ್ಟ್ ಮಧ್ಯದಲ್ಲಿ 5 ಗಂಟೆ, ಇವಾಗ 5:15 ಆಗಿದೆ. ನನ್ನ ಡ್ಯಾನ್ಸ್ ಕ್ಲಾಸ್ಗೆ ಇವತ್ತು ಚಕ್ಕರ್ ಹಾಕ್ಬಿಟ್ಟು ನಮ್ಮ ಹಳೇ ಏರಿಯಾ, ನಮ್ಮ ಹಳೇ ಅಡ್ಡ ಅಂತಾರಲ್ಲ, ರೌಡಿಸಮ್ ಮಾಡೋಕ್ಕೆ ಅಡ್ಡ ಅಂತಾರಲ್ಲ, ಹಂಗೆ ಆ ಥರ ಈ ಏರಿಯಾಗೆ ಬಂದಿದ್ದೀವಿ ನಾವಿವಾಗ. ಸೊ ಇವಾಗ ನಾವು ನಾರ್ಮಲ್ ಲೈಟಾಗಿ ಸ್ನ್ಯಾಕ್ಸ್ ಥರ ಇವಾಗ ನಾವು ಚಿರೋಟಿ ಹೆಂಗಿದೆ ಆ್ಯಕ್ಚುಲಿ ಇದು ನಾನು ತಿಂಡಿ ಲಾಸ್ಟ್ ಹೇಳ್ತೀನಿ ನಾನಿದು ಯಾವುದೋ ಮದುವೆ ಮಿನಿಮಮ್ 2 months ಆಗಿದೆ ಗೈಸ್. 2 months ಕುತ್ಕೊಂಡು ತಿಂತಾ ಇದ್ದೀನಿ ನಾನು. ಸೆಟ್ ದೋಸೆ, ಇದು ಸೆಟ್ ದೋಸೆ, ಇದು ಗೋಬಿ ಚಿಲ್ಲಿ, ಇದು ನೂಡಲ್ಸು. ವಾಯ್ಸೇ ಇಲ್ಲ ನಮ್ಮ ಅಮ್ಮ ಮಾತಾಡೋಕ್ಕೆ, ಗಟ್ಸ್ಬೇಕಲ್ಲ ಗೈಸ್ ಮಾತಾಡೋಕ್ಕೆ, ನಮ್ಗೆ ಒಬ್ಬಳಿಗೆ ಆಗೋಲ್ಲ. ನಮ್ಮ ಫ್ಯಾಮಿಲಿಲಿ ಯಾರೂ ನನ್ನ ಥರ ವಾಯ್ಸೇ ಇಲ್ಲ, ತಾಕದ್ಬೇಕಾವೆಲ್ಲ ಗೈಸ್. ಇದು ನೋಡೋಕ್ಕೆ ಸೇಮ್ ನನ್ನ ತಮ್ಮನ ಥರನೇ ಅವನೇ ನೋಡಿ ಗೈಸ್. ಸಕ್ಕತ್ತಾಗೈತೆ ಗೈಸ್. ಈ ಏರಿಯಾಗೆ ಬಂದು ನಾವು ಮಿನಿಮಮ್ 1.5 ವರ್ಷ ಆಯಿತು. ನಾವು ಇವಾಗ ಬರೋ ಪರಿಸ್ಥಿತಿ ಆಗಿದೆ ಗೈಸ್. ಫೈನಲಿ ಇವಾಗ ನಮ್ಮ ಏರಿಯಾ ಋಣ ನೋಡೋ ಹಾಗಿತ್ತು. ಆಫ್ಟರ್ 1.5 year ಆಯಿತು. ಸೊ ಈಗ ಸ್ವಲ್ಪ ನಮ್ಮ ಅಮ್ಮಂಗೆಲ್ಲೋ ಕೆಲಸ ಇದೆಯಂತೆ, ಕೆಲಸ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ಬೇಕು ತಕ್ಷಣ ಗೈಸ್. ಆಮೇಲೆ ಇವಾಗ ಊಟ ತಿಂದ್ಕೊಂಡು ಆಯಿತು, ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ.
ಹೇ ಮಾಡಿದ್ಬಲ್ಲಿ ಮಾಡ್ಕೊಂಡ್ಬಿಟ್ಟೆ ಅಂದರೆ ಜಾಸ್ತಿ ಲಾಂಗ್ ಪೀರಿಯಡ್ ಆಫ್ ಟೈಮ್ ತೊಗೊಂಡಿಲ್ಲ ಅದಕ್ಕೆ. ಸೊ ಇವಾಗ ಊಟ ಆಯಿತು. ಸೊ ಇವಾಗ ಗಾಡಿ ಎತ್ತಿ ನಮ್ಮ ಅಮ್ಮ ಎಲ್ಲೋ ಕರ್ಕೊಂಡು ಹೋಗ್ತಾರೆ ಗೈಸ್. ಅವರಲ್ಲಿ ಕರ್ಕೊಂಡು ಹೋಗ್ತಾರೋ ನಾವಲ್ಲಿ ಬರ್ಬೇಕಲ್ವಾ, ನಮ್ಗೆ ಅವೆಲ್ಲ ಎಲ್ಲ ಹೇಳ್ತಾರೆ. ಓಕೆ ಗೈಸ್, ಬನ್ನಿ ಮನೆಗೆ ಹೋಗ್ಬೇಕು, ಸಿಗೋಣ, ಬಾಯ್. ಸೊ ಗೈಸ್, ಇವಾಗ ಫೈನಲಿ ನಾವು ಮನೆಗೆ ಬಂದ್ವಿ ಆ್ಯಂಡ್ ದ ಟೈಮ್ ಈಸ್ 9 ಗಂಟೆ ಆಗಿದೆ ಗೈಸ್. ಫೋನ್ ಇಲ್ಲ ಇನ್ನೊಂದು ಗೈಸ್ ನನ್ನ ಹತ್ರ. ನಮ್ಮಮ್ಮ ಒಂದು ನಿಮಿಷ ಗೈಸ್, ಟೈಮ್ ಕಾಣಿಸುತ್ತೆ ಆಲ್ಮೋಸ್ಟ್ 9 ಆಗಿದೆ. ರಿಫ್ಲೆಕ್ಷನ್ ಕಾಣಿಸುತ್ತೆ. ಓಕೆ, ಸೊ ಟೈಮ್ 9 o'clock ಆಗಿದೆ. ನಮ್ಮಮ್ಮ ಆಲ್ರೆಡಿ ಅಡುಗೆ ಮನೆಗೆ ಹೋಗ್ಬಿಟ್ಟಿದ್ದಾರೆ ಗೈಸ್. ನಮ್ಮಮ್ಮ ಆಚೆ ಹೋಗಿ ಬಂದಲ್ಲ, ಫೇಸ್ ಅಂತ ಫುಲ್ಲು ಥರ ಆಗೋಗಿದೆ. ಫುಲ್ ಬ್ಯೂಟಿ ಕೇರ್ ಚಾನ್ಸೇ ಇಲ್ಲ. ನನ್ನ ಫೇಸ್ ನೋಡಿ ಗೈಸ್ ಹೆಂಗಾಗಿದೆ, ಸಿಕ್ಕಾಬಿಟ್ಟೆ ಫುಲ್ ಆಫ್ ಪಿಂಪಲ್ ನೋಡಿ. ಬಂದ ತಕ್ಷಣ ಎಷ್ಟು ಕೆಲಸ ಇರುತ್ತಪ್ಪ. ಆಚೆ ಹೋದ್ರೂ ಫ್ರೀ ಅನಿಸುತ್ತೆ, ಬಂದಮೇಲೆ ಯಥಾಸ್ಥಿತಿಗೆ ಕೆಲಸ ಮಾಡಲೇಬೇಕು. ಸೊ ಬಂದ ತಕ್ಷಣ ಈಗ ಕೈಕಾಲು ತೊಳೆದಿಲ್ಲ ನಾನು. ಫಸ್ಟು ಮಕ್ಕಳಿಗೆ ಅನ್ನ ಆಗಬೇಕು ಅಂತ ಅನ್ನಕ್ಕಿಟ್ಟಿದ್ದೀನಿ. ನಮ್ಮ ಮಕ್ಕಳೆಲ್ಲ ನಾಯಿ ಮಕ್ಕಳಿಗೆ ಅಂದರೆ ಲಕ್ಕಿ ಮತ್ತು ರೋಲೆಕ್ಸ್ಗೆ ಅನ್ನಕ್ಕಿಟ್ಟಿದ್ದೀನಿ. ಪಾಪ ಅವರು ಮತ್ತು ಬೆಳಿಗ್ಗೆ ಹಾಕಿದಿಷ್ಟೊತ್ತಿಗೆಲ್ಲ ಇಲ್ಲ 9:30 ಹಂಗೆ ಹಾಕ್ತಿದ್ದೆ, ಇವಾಗ 9 o'clock ಆಗಿಬಿಟ್ಟಿದೆ. ಸೊ ಈಗ ಇಟ್ಟಿದ್ದೀನಿ. ಅದು ಹಾಕಿ ಸ್ವಲ್ಪ ತಣ್ಣಗಾಗಬೇಕು, ಸ್ವಲ್ಪ ಫ್ಯಾನ್ ಕೆಳಗಡೆ ಇಟ್ಬಿಟ್ರೆ ತಣ್ಣಗಾದ್ಮೇಲೆ ಮೊಸರು ಸೇರಿಸಿ ಹಾಕ್ಬಿಡೋದು. ಸೊ ಇವತ್ತೆಲ್ಲ ಫುಲ್ ರೆಸ್ಟ್ ಮಾಡೋದು. ಇವತ್ತೆಲ್ಲ ಇವಳಿಗೋಸ್ಕರನೇ ಟೈಮ್ ಪಾಸ್ ಆಯಿತು ಕೆಲಸ. ಇಲ್ಲದೆ ಎಲ್ಲ ಸಿಕ್ಕಾಪಟ್ಟೆ ಕೆಲಸ ಆಗಿದ್ದು. ಯಾರೋ ಪಾಪ ಅವ್ರನ್ನ ಸ್ಟಡಿ ಮಾಡ್ತಿದ್ರು ಡಾಕ್ಟರ್ ಆಗೋಕ್ಕೆ. ಸೊ ಡಾಕ್ಟರ್ ಅಂದರೆ ದ ಒನ್ ಹೂ ವಿಲ್ ಟ್ರೀಟ್ ಫಾರ್ ಅಸ್ ಡೆಂಟಲ್, ಅವರು ಆರ್ಥೋ, ಅವ್ರ ಹೆಸರೇನದ ಆರ್ಥೋ ಆಗುತ್ತೆ. ಸೊ ಅವ್ರು ನನಗೆ ಇದೊಂದು ಹ್ಯಾಪಿ ಡೆಂಟ್ ಚಾಕ್ಲೇಟ್ ಕೊಟ್ಟಿದ್ರು. ಇದು ಪೇನ್ ರಿಲೀಫ್ ಆಗೋಕ್ಕೆ. ನನಗೆ ಆಲ್ರೆಡಿ ಇಲ್ಲಿ ಸ್ಟಾರ್ಟ್ ಆಗಿದೆ, ಚೀಯಿಂಗ್ ಗಮ್ ಥರ, ಶುಗರ್ ಫ್ರೀ. ಇದರಲ್ಲಿ ಶುಗರ್ ಇಲ್ಲ, ಇಂಥದ್ದು ಇಲ್ಲ. ಸೊ ವಿ ಕ್ಯಾನ್ ಹ್ಯಾವ್ ಇಟ್ ಫ್ರೀಲಿ. ಇದು ಹಾಕ್ಕೊಂಡ್ರೆ ನೋವು ಬರಲ್ವಂತೆ, ಬಟ್ ಏನು ಅಂತ ಗೊತ್ತಿಲ್ಲ. ನೋವು ಬರಲ್ವಾ? ಇದು ಹ್ಯಾಪಿ ಡೆಂಟು ಗೈಸ್. ನನ್ನ ಹತ್ರ ನಾನು ಒಂದು ಮೌತ್ ವಾಷರ್ ಯೂಸ್ ಮಾಡ್ತೀನಿ, ಅವರೇ ಕೊಟ್ಟಿದ್ದು. ಮೌತ್ ವಾಶ್ ಯೂಸ್ ಮಾಡ್ತೀನಲ್ಲ, ಅದೇ ಫ್ಲೇವರ್ ಇದು. ನಂಗೆ ಫ್ಲೇವರ್ ಅಂದ್ರೆ ಇಷ್ಟ ಇಲ್ಲ. ಸದ್ಯಕ್ಕಾಗಲ್ಲ ಗೈಸ್. ಅಮ್ಮ ಅಲ್ಲೂ ನೋಡೋಣ ಗೈಸ್ ಇದರಲ್ಲಿ ಎಷ್ಟಾಗೋದು ಅಂತ. ಇದರಲ್ಲಿ ಎಷ್ಟಿದೆ? ಇದೇನು ಬರದೇ ಇಲ್ಲ ಗೈಸ್. ನೋಡಿ 25 ರೂಪಾಯಿ ಇದೆ ಬರ್ದವ್ರೆ. 1.474 ಗ್ರಾಮ್. ಇದು ಕ್ಯಾಲೋರಿ ಕಂಟೆಂಟ್ ಮಾಡೋಲ್ಲ ಸ್ವೀಟಲ್ಲಿ. ನೋಡಿ ಗೈಸ್, ಇಲ್ಲಿ ಸೈನ್ ಮಾಡ್ತಿರೋದು. ಸ್ವಲ್ಪ ಹೇರ್ ಮಸಾಜ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಇನ್ನೇನು ಹೇಳ್ತಾ ಇಲ್ಲ ಆಯಿತಾ. ಹೇರ್ ಮಸಾಜ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಯಾಕೋ ಹೆಡ್ಡೇಕು ಅಂದರೆ ಬೆಳಗ್ಗೆ ಟಿಫನ್ ತಿನ್ಕೊಂಡು ಹೋಗಿದ್ದಿದ್ದು, ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಈಗ ಒಂದು 5 ಗಂಟೆಗೇನೋ ಒಂದು ಹೋಟೆಲಲ್ಲಿ ಒಂದು ಸೆಟ್ ದೋಸೆ ತಿಂದಿದ್ದು, ತಲೆ ಸಿಕ್ಕಾಪಟ್ಟೆ ನೋವ್ತಾಯಿದೆ ಹೊಟ್ಟೆ ಹಸುಗೆ. ಅದಕ್ಕೆ ಒಂಚೂರು ಮಸಾಜ್ ಮಾಡು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಬಂದೀಗ ಒಂದು ಸ್ವಲ್ಪ ಮಸಾಜ್ ಮಾಡಿಬಿಡು, ಪುಣ್ಯ ಬರುತ್ತೆ. ಬೇಡ ಬಿಡು ಪಾಪನೇ ಬರಲಿ. ಆಯಿತು, ನೋಡೋಣ. ಓಕೆ. ಸೊ ಗೈಸ್ ಆಗಿತ್ತಾ ಇದೆ. ನನಗೆ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಬೆಳಗ್ಗೆ ಏನು ಕೆಲಸನೂ ಮಾಡಿಲ್ಲ ಗೈಸ್. ಮನೆ ಕೆಲಸ ಮಾಡಿದ್ದೀನಿ ಹೊರತು ನಾನು ಓದೋದು ಸ್ಕೂಲಿಂದ ಏನೂ ಮಾಡಿಲ್ಲ ಇನ್ನು. ಪಿ ಟಿ ಎಮ್ ಇದ್ದರೆ ಏನು ಮಾಡ್ತೀಯಾ? ಪಿ ಟಿ ಎಮ್ ಇದ್ದರೆ ಏನು ಮಾಡೋದಂದರೆ ಹೋಗ್ಬೋದು, ಅಟೆಂಡ್ ಮಾಡ್ತೀನಿ. ಅಟೆಂಡ್ ಮಾಡಿಬಿಟ್ಟು ಏನೇನು ಕಂಪ್ಲೇಂಟ್ ಅಂತ ಕೊಡ್ತೀಯಾ? ಹಾಕಬೇಕು. ಮೇರು. ಸೊ ನನಗೆ
ಲಾಸ್ಟ್ ಹಲ್ಲು ಫಸ್ಟ್ ನಾನು ಏನು ಕೇಳಿದೆ ಹೇಳು. ಒಂದು ನಿಮಿಷ ಬಿಡು. ಲಾಸ್ಟ್ ಹಲ್ಲು ತುಂಬ ನೋವ್ತಿತ್ತು ಫ್ರೆಂಡ್ಸ್. ಲಾಸ್ಟ್ ಟೈಮು ಕೆಳಗೆ ಒಂದು ಟೀತ್ನ ತೆಗೆಸಿದ್ದೆ. ಸೊ ಈ ಸೈಡು ತುಂಬ ನೋವು ಕೊಡ್ತಾರೆ ಲಾಸ್ಟ್ ಹಲ್ಲು. ಅದನ್ನು ಇವತ್ತು ನನ್ನ ಪುಣ್ಯಕ್ಕೆ ಇವಳ ಕೆಲ್ಸದ ಜೊತೆ ಹೋಗಿ ನಾನು ಹಾಗೆ ತೋರಿಸ್ಕೊಂಡೆ. ಅವ್ರು ಹೇಳಿದ್ರು ಸೊ ಇದು ಬೇಗನೆ ತೆಗಿಬೇಕು ಅಂತೇಳಿ. ಸೊ ಮಂಗಳವಾರ ಬರೋಕ್ಕೆ ಹೇಳಿದ್ರು. ಇಲ್ಲ ಮಂಗಳವಾರ ಬರೋಕ್ಕಾಗಲ್ಲ, ಗುರುವಾರ ಬರ್ತೀನಿ ಅಂತ ಹೇಳಿದ್ದೀನಿ. ಸೊ ಗುರುವಾರ ಹೋಗಿ ಆ ಹಲ್ಲನ್ನ ತೆಗೆಸ್ಕೊಂಬರ್ಬೇಕು. ಒಬ್ಬ ನನಗಂತೂ ಈಗ ಭಯ ಆಗ್ತಿದೆ, ಯಾಕಂದರೆ ಲಾಸ್ಟ್ ಹಲ್ಲಲ್ವಾ. ಸೊ ನಾವು ಈಗ ಬಾಯಿ ಅಗಲ ಮಾಡಿ ನೋಡಿದ್ರು ಕೂಡ ನಮ್ಗೆ ಹಲ್ಲು ಕ್ಲಿಯರಾಗಿ ಕಾಣಿಸಲ್ಲ. ಸೊ ಅದು ಹೆಂಗೆ ತೆಗಿತಾರೋ ಅಷ್ಟೊಂದು ಸಿಕ್ಕಾಪಟ್ಟೆ ಪೇನ್ ಇತ್ತು ನನಗೆ. ಸೊ ಈ ಸತಿ ಕೆಳಗೆ ಹಲ್ಲಿದ್ದರಿಂದ ನನಗೇನು ಅಷ್ಟು ಅನಿಸ್ಲಿಲ್ಲ. ಮೋಸ್ಟ್ಲಿ ಮೇಲ್ಗಡೆ ಹಲ್ಲು ಇನ್ಯಾವ ಮಟ್ಟಕ್ಕೆ ನೋವು ಕೊಡುತ್ತೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಹುಳ್ಕಳಾಗ್ಬಿಟ್ಟಿದೆಯಂತೆ, ಮತ್ತು ಕ್ರಾಸಾಗಿ ಬೆಳೀತಿದೆ ಹಲ್ಲು. ಅದು ಬೇಗನೆ ತೆಗಿಬೇಕು ಅಂತ ಹೇಳಿದ್ರು ಡಾಕ್ಟ್ರು. ಸೊ ಸಿಕ್ಕಾಪಟ್ಟೆ ಪೇನ್ ಬರ್ತಿತ್ತು. ಟ್ಯಾಬ್ಲೆಟ್ ತೊಗೊಳ್ಳೋದು ಮತ್ತು ಒಂದು 3 ಡೇಸ್ ಸರಿ ಹೋಗುತ್ತೆ, ಮತ್ತೆ ಹಾಗೆ ಸ್ಟಾರ್ಟ್ ಆಗ್ತಿತ್ತಲ್ವ. ಸೊ ಹಾಗಾಗಿ ಇವತ್ತು ಅವ್ಳ ಜೊತೆ ಹೋದಾಗ ಹಂಗೆ ತೋರಿಸೋಣ ಅಂತೇಳಿ ಎರಡು ತೋರಿಸ್ಕೊಂಬಂದ್ವಿ. ಅವ್ಳದ್ದು ಹೆಂಗೋ ಆಯಿತು, ಕ್ಲಿಪ್ ಹಾಕಿದ್ದಾರೆ. ಸೊ ನೆಕ್ಸ್ಟ್ ಮಂತು ಆಗಸ್ಟ್ 3ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಕರ್ಕೊಂಡು ಹೋಗ್ಬೇಕಾಗ. ಸೊ ನನಗೆ ಇವಾಗ 16ನೇ ತಾರೀಕು ಜುಲೈ 16ನೇ ತಾರೀಕು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಅದು ರಿಮೂವ್ ಮಾಡೋದಕ್ಕೆ. ಸೊ ನೋಡೋಣ, ಅವಾಗ ಹೋದಾಗ ನಿಮಗೆ ಅದ್ರ ಆದಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸಿಕ್ಕಾಬಟ್ಟೆ ಪೇಯ್ನ್ ಇದೆ. ಸೊ ಆ ಥರ ಪೇಯ್ನ್ ಬಂದಾಗ ದಯವಿಟ್ಟು ತಡ್ಕೊಳಕ್ಕಾಗಲ್ಲ. ಕೆಲವ್ರು ಅಂತಾರೆ ಆ ಹಲ್ಲನ್ನ ತೆಗೆಸ್ಬಾರ್ದು, ಪೇಯ್ನು ಅದು ಬ್ರೈನ್ಗೆಲ್ಲ ಎಫೆಕ್ಟ್ ಆಗುತ್ತೆ, ನರಗಳಿಗೆ ಎಫೆಕ್ಟ್ ಆಗುತ್ತೆ ಅಂತಾರೆ. ಬಟ್ ಆ ನೋವನ್ನ ತಡ್ಕೊಳಕ್ಕಾಗಲ್ಲ. ನಿಜವಾಗ್ಲೂ ಈಗಲೂ ನೋವ್ತಾ ಇದೆ. ಸೊ ಅದು ಒಂಥರ ಬ್ರೈನ್ಗೆ ಸ್ವಲ್ಪ ಈ ಸೈಡ್ ಕಣ್ಣಿಂದ ನೋವು ಬರುತ್ತೆ ಫ್ರೆಂಡ್ಸ್, ಕಿವಿಯಿಂದ ನೋವು ಬರುತ್ತೆ. ಅದು ನನ್ನ ಕೈಲಂತೂ ತಡ್ಕೊಳಕ್ಕಾಗಲಿಲ್ಲ. ಹಾಗೆ ಲಾಸ್ಟ್ ಟೈಮು ತೆಗೆಸಿದ್ದೆ. ಸೊ ಈ ಟೈಮ್ ಮೇಲೆ ಹಲ್ಲು ತೆಗ್ಸಕ್ಕೆ ಹೋಗ್ತಾಯಿದೆ. ಮೇಲೆ ಕೆಳಗಡೆ 2 ಹಲ್ಲು, ಈ ಸೈಡ್ ಕೆಳಗಡೆ, ಈ ಸೈಡ್ ಮೇಲೆ. ಇನ್ನೊಂದು ಸೈಡು ಈ ಸೈಡ್ದು ಮೇಲ್ಗಡೆ ಹಲ್ಲು ತೆಗಿಬೇಕಂತೆ. ಬಟ್ ಒಟ್ಟಿಗೆ ತೆಗೆಸ್ಕೊಳ್ಳಲ್ಲ. ಇದಾದಮೇಲೆ ಸ್ವಲ್ಪ ದಿವಸ ಗ್ಯಾಪ್ ಕೊಟ್ಟು ಇದನ್ನು ತೆಗೆಸ್ಕೊತೀನಿ. ಓಕೆನಾ? ಈಗ ಹಲ್ಲಕ್ಕೆ ಇಟ್ಟಿದ್ದೀನಿ. ಬಂದ ತಕ್ಷಣವೇ ಹಲ್ಲಕ್ಕೆ ಇಟ್ಟೆ. ಸೊ ಏನು ನನ್ನ ಸಾಮಾನ್ಯಕ್ಕೆ ಸೊಸೈಟಿ ಅಕ್ಕಿ ಹಾಕೋದು. ಸೊಸೈಟಿ ಅಕ್ಕಿ ಮೇಲ್ಮನೇಲಿದೆ, ಎತ್ಕೊಂಬರೋಕ್ಕಾಗಲ್ಲ ಪಾಪ, ಈಗ ಅರ್ಜೆಂಟ್ ಲೇಟ್ ಆಗುತ್ತೆ ಅಂಥೇಳಿ ನಾವು ಇವಾಗ ಏನಂದರೆ ನಾವೇನು ಡೈಲಿ ಯೂಸ್ ಮಾಡ್ತೀವಿ. ಸೊ ಅದೇ ಅಕ್ಕಿನ ಇಟ್ಟಿದ್ದೀನಿ ತಕ್ಷಣಕ್ಕೆ. ಸೊ ಮನೇಲಿ ಹಂಗಂಗೆ ಬಿಟ್ಟು ಹೋಗಿದ್ದೆ. ಈಗ ಒಂದು ಸ್ವಲ್ಪ ಎಲ್ಲ ಎತ್ತಿಡಬೇಕು. ಅದರದ್ದು ಜಾಗದಲ್ಲಿ ಸ್ಪೇಸ್ ಮಾಡಿದ್ರೆ ಇದಾಯ್ತು. ಇವತ್ತಿನ ದಿನ ಮುಗೀತು. ನಾಳೆ ಸಂಡೇ ರೊಟೀನು. ಬೆಳಿಗ್ಗೆ ಏನು ಟಿಫನ್ ಮಾಡಬೇಕು, ಬ್ರೆಡ್ ತರಬೇಕಿತ್ತು, ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಅದನ್ನು ಮರ್ತ್ಬಿಟ್ಟು ಬಂದುಬಿಟ್ಟಿದ್ದೀನಿ. ತೊಗೊಳ್ಳಿಲ್ಲ, ಬ್ರೆಡ್ನೇ ತೊಗೊಳ್ಳಿಲ್ಲ, ಹಾಗೆ ಮರ್ತು ಬಂದಿದ್ದೀನಿ. ಇಲ್ಲಿ ಬಂದು ನೆನ್ಪು ಮಾಡಿಕೊಂಡೆ, ಮನೆ ಹತ್ತಿರ ಬಂದಮೇಲೆ ನೆನ್ಪು ಮಾಡಿಕೊಂಡೆ. ಮತ್ತು ನೋಡಬೇಕು, ಬೆಳಗ್ಗೆ ಆದರೆ ತರಬೇಕು. ಇಲ್ಲಾಂದರೆ ನಾಳೆ ಬೆಳಗ್ಗೆ ಟಿಫನ್ಗೆ ಮಾಮೂಲಿ ಬಡವರ ಬಂದು ಉಪ್ಪಿಟ್ಟಿದೆಯಲ್ಲ, ದೇವರೇ ಏನು ಮಾಡೋದು, ವಾರಕ್ಕೊಂದಿನ ಉಪ್ಪಿಟ್ಟು ತಿನ್ಬೇಕಲ್ವ. ಅದೇ ಕಾಂಕ್ರೀಟ್ ತಿನ್ಬೇಕಂತ ನಾವು ತರಕಾರಿ ಹಾಕಿ ಚೆನ್ನಾಗಿ ಈರುಳ್ಳಿ ಹೆಚ್ಚಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋದು, ತೊಂದರೆ ಇಲ್ಲ. ಸೊ ನಾಳೆ ಸಂಡೇ ಹೆವಿ ಕೆಲಸ ಇದೆ. ಏನೇನು ಕೆಲಸ ನೋಡಿ, ನಮ್ಮ ಅಮ್ಮನ ಹೇರ್ ಸೀಕ್ರೆಟ್ ಆಯಿಲ್ ಏನಂದರೆ ಆಲ್ಮಂಡ್ ಪ್ಯಾರಾಶೂಟ್ ಅವರ ಆಲ್ಮಂಡ್ ಎನ್ರಿಚ್ ಕೊಕೊನಟ್ ಏರ್ ಆಯಿಲ್. ಇಲ್ಲ ಫ್ರೆಂಡ್ಸ್, ಇಲ್ಲಿ ಬಂದಮೇಲೆ ಇದು ಬೋರ್ ನೀರು, ಹಾಗಾಗಿ ತುಂಬ ಕೂದಲು ಉದುರೋಯ್ತು ನನಗೆ. ನಾನೇನು ಮಾಡಿದೆ ಅಂದರೆ ಈ ಅಗಸೆ ಬೀಜ ಇರುತ್ತಲ್ಲ, ಸೊ ಅದನ್ನು ಹುರಿದ್ಬಿಟ್ಟು ಪುಡಿ ಮಾಡಿಬಿಟ್ಟು ಬೆಳಿಗ್ಗೆ ಹೊತ್ತು ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿಯೋದು, ಮತ್ತು ಮೊಸರಲ್ಲಿ ಕಲಿಸ್ಕೊಂಡು ತಿನ್ನೋದು, ಹಂಗೆ ಮಾಡಿದಾಗಿಂದ ಸ್ವಲ್ಪ ಲಿಟ್ಲಿ ಕಮ್ಮಿ ಆಗಿದೆ. ಸೊ ಈ ಆಯಿಲ್ ಹಾಕಿದ್ಮೇಲೆ ಸಾಫ್ಟ್ನೆಸ್ ಬರ್ತಿದೆ. ಓಕೆ, ಅಕ್ಕ ಮಸಾಜ್ ಮಾಡ್ತಾ ನಮ್ಮ ಅಮ್ಮನೇ ಹೊಡೆದ್ಬಿಟ್ರು. ಇವಾಗ ಹೆಂಗೆ ಎಣ್ಣೆ ಹಚ್ಚಲಿ? ಕೈಯಲ್ಲಿ ಆಗಲ್ಲ, ನಂಗೆ ನೀರು ಹಾಕೊಂಡ್ರು ಆಗ್ತಿಲ್ಲ ಕೈ. ಎಲ್ಲಿ ಬಿಡು, ಏನಾಗಲ್ಲ. ಯಾಕೆ ಪರವಾಗಿಲ್ಲ, ಕೈ ಎಣ್ಣೆ ಸರಿದ್ರೆ ಹೋಗ್ಬಿಟ್ರೆ ನನಗೆ ಕತೆ ಮುಗಿಸ್ಬಿಡ್ತೀನಿ. ಹಂಗೆ ಹಾಕೊಳ್ಳೋದು, ಕ್ಲೀನಾಗಿ ತೆಗೆದು ಹಾಕಬೇಕು. ಅಲ್ಲಿ ನೋಡ್ತೈತೆ ಸುಮ್ಮನೆ. ಅಮ್ಮ ಪಪ್ಪಂಗೆ ಐಸ್ ಕ್ರೀಮ್ ತೊಗೊಂಬರ್ಕಿಲ್ವಲ್ಲ, ಅಂತೀರ. ಹಂಗಲ್ಲ,
ಹಿಂಗೆಲ್ಲ ನೋಡಿ, ಹಿಂಗೆ ತೆಗೆದು ಹಾಕಬೇಕು ನೋಡಿ. ಒಂದೇಗೆ ಹಂಗೆ ಹಾಕ್ಬಾರ್ದು. ತಗೋ, ಇನ್ನು ಹಾಕು. ಬಿಡಿ ಈಗ. ಈ ಕಡೆ ಹಾಕಿದ್ದೀನಿ, ಅಲ್ಲಿ ಬಂದಿದೆ, ಇಲ್ಲಿ ಆಗೈತೆ. ಬಿಡು ಬಿಡು. ಕಾಣಿಸ್ತಿದೆ ನೋಡ, ಹುಚ್ಚಿ ನಾಗವಲ್ಲಿ. ನಾನು ಸಾಮಾನ್ಯವಾಗಿ ಫ್ರೆಂಡ್ಸ್ ಅಂದರೆ ಪಾರ್ಲರ್ಗೆ ಹೋಗೋದೇ ನನಗೆ ಹೇರ್ ಮಸಾಜ್ಗೋಸ್ಕರ. ನನಗೆ ಹೇರ್ ಮಸಾಜ್ ಮಾಡಿದ್ರೆ ನನಗೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ. ಈ ನಡುವೆ ಹೊಸ ಲೋಕ ಹೆಚ್ಚು ಕಮ್ಮಿ 2-3 ವರ್ಷ ಅಂದರೆ ನಾನು ಹೇರ್ ಕಟ್ ಮಾಡ್ಸಕ್ಕೆ ಹೋಗಿದ್ದಲ್ಲ. ಅಂದರೆ ಮುಂಚೆ ಆದರೆ ತಿಂಗ್ಳಿಗೆ ಒಂದ್ಸತಿ ಮಾಡಿಸ್ತಿದ್ದೆ. ಈಗ 3 ಮಂತ್ಸು 6 ಮಂತ್ಸು 1 ಇಯರ್ಗೆ ಒಂದ್ಸತಿ ಹಂಗಾಗೋಗಿದೆ. ಈಗ ಮಾಡಿಸ್ಬೇಕು, ಮಾಡಿದ್ರೆ ಸ್ವಲ್ಪ ಹೇರ್ ಗ್ರೋ ಚೆನ್ನಾಗಿ ಬರುತ್ತೆ, ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಇನ್ನೊಂದು ನೆಕ್ಸ್ಟ್ ಟೈಮಿಂದ ಟ್ರೈ ಮಾಡಬೇಕು ಮಂತ್ಲಿ ಮಾಡಿಸ್ಕೊಳ್ಳೋಕ್ಕೆ. ಮಂತ್ಲಿ ನಂಗೆ ಹೇರ್ ಕಟ್ ಮಾಡಿಸ್ತೆ, ಮಾಡಿಸ್ಕೊಳ್ತೇನೆ. ಏನೋ ಕಾರಲ್ಲಿ ಹೇಳ್ತಿದ್ದೆ, ಹೇಳಿ ಈಗ. ಏನೋ ಗಿಫ್ಟ್ ನನ್ನ ಬರ್ಡೇಗೆ ಅಂತ. ಅದು ಅಲ್ಲ ಫ್ರೆಂಡ್ಸ್, ಗಿಫ್ಟು ಅಂದರೆ ಅದು ಸರ್ಪ್ರೈಸ್, ಬರ್ತ್ಡೇ ಕೊಡಿಸ್ಬೇಕು ತಾನೆ. ಇವಾಗ ಏನು ಅಂತ ಈಗಲೇ ಹೇಳ್ಬಿಟ್ರೆ ಸರ್ಪ್ರೈಸ್ ಏನಿರುತ್ತೆ ಬರ್ತ್ಡೇಗೆ? ನನಗೆ ನಮ್ಮಪ್ಪ ಹೇಳಿದ್ದು ನಿಂಗೊಂದು ಡಿಯೋ ಗಾಡಿ ಕೊಡ್ಸೋಣ ಅಂತ. ಬಟ್ ಯಾರೋ ಹೇಳ್ಬಿಟ್ರು, ಪುಣ್ಯಾತ್ಮರು. ನಾನು ಫೋನ್ ಯೂಸ್ ಮಾಡೋಗಿಲ್ಲ, 22 ಏಜ್ 22, ಮತ್ತು ಗಾಡಿ ಓಡಿಸ್ಬಾರ್ದು 2032. ಇದು 2026 ಅಲ್ವಾ, 2032 31 ತನಕ ನನ್ನ ಫೋನು ಮತ್ತು ಗಾಡಿ ಓಡಿಸ್ಬಾರ್ದಂತೆ. ಗಾಡಿ ಓಡಿಸಿದ್ರೆ ದೊಡ್ಡ ಆಕ್ಸಿಡೆಂಟ್ ಆಗುತ್ತಂತೆ. ಆ್ಯಂಡ್ ಮತ್ತು ಫೋನ್ ಯೂಸ್ ಮಾಡಿದ್ರೆ ಮುಂದಕ್ಕೆ ನಿಮಗೆ ಗೊತ್ತು. ಇನ್ನೇನು ಇರ್ಬೋದು, ಇನ್ನೇನು ಇಲ್ಲ. ಕೊಡ್ಸೋದಂದರೆ ನನಗೊಂದು ಆಸೆ, ಇದು ಡಾಬ್ ಮಾಡಿಸ್ಕೊಳ್ಳೋದು ಅಂತ. ಡಾಬ್ ಕೊಡಿಸ್ತಾರೆ, ಕೊಡಿಸ್ತೀನಿ. ಅದು ಚಿನ್ನದ ಡಾಬ್ ಬೇಕು ಅಂತ. ಇನ್ಯಾರು ಬೇಡ, ಡೈಮಂಡ್ ಕೊಡ್ಸೋಣ ಬಾ. ಯಾಕೆ ಚಿನ್ನದು ಅಲ್ವಾ ಫ್ರೆಂಡ್ಸ್? ಚಿನ್ನದು ಯಾಕೆ, ಡೈಮಂಡ್ ಕೊಡ್ಸೋಣ ಅಲ್ವಾ? ಇದೆ. ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿನ ವ್ಲಾಗ್ನ ನಾನು ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.